ಕಳೆದ ವಾರ ಲೋಕಾಯುಕ್ತ ಅಧಿಕಾರಿಗಳು ಪಾಲಿಕೆಯ ದಕ್ಷಿಣ ವಲಯಗಳ ಕಚೇರಿ ಮೇಲೆ ದಿಢೀರ್ ಭೇಟಿ ನೀಡಿದ ಸಂದರ್ಭದಲ್ಲಿ ಕರ್ತವ್ಯ ನಿರ್ಲಕ್ಷ್ಯ ಹಾಗೂ ಅನಧಿಕೃತವಾಗಿ ಕೆಲಸ ಮಾಡಲು ಅವಕಾಶ ಕೊಟ್ಟ ಸಹಾಯ ಕಂದಾಯ ಅಧಿಕಾರಿಗೆ ಶಾಕ್ ನೀಡಿತ್ತು. ಕಳೆದ ವಾರ ಲೋಕಾಯುಕ್ತ ಅಧಿಕಾರಿಗಳು ಪಾಲಿಕೆ ವ್ಯಾಪ್ತಿಯ ದಕ್ಷಿಣ ವಲಯದ ಕಚೇರಿಗಳ ಮೇಲೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಅನೇಕ ಲೋಪದೋಷಗಳು ಕಂಡುಬಂದ ಹಿನ್ನೆಲೆ ಎಫ್ಐಆರ್ ಕೂಡ ದಾಖಲು ಮಾಡಿದ್ರು. ಕೆಂಪೇಗೌಡ ನಗರದ ವಾರ್ಡ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕ್ಲರ್ಕ್ ಸವಿತಾ ಕಚೇರಿಗೆ ಹಾಜರಾಗದೆ ತಮ್ಮ ಮಗನನ್ನ ತನ್ನ ಕೆಲಸಕ್ಕೆ ನಿಯೋಜನೆ ಮಾಡಿ ಸರ್ಕಾರದ ಗೌಪ್ಯ ಮಾಹಿತಿಯನ್ನು ಒದಗಿಸಿದರೆ ಅಂತ ಹಾಗೂ ಇದು ಗೊತ್ತಿದ್ರೂ ಇದಕ್ಕೆ ಪುಷ್ಟಿ ನೀಡಿದ್ದ ಸಹ ಕಂದಾಯ ಅಧಿಕಾರಿ ಸುಜಾತರ ಮೇಲೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲೆ ಮಾಡಲಾಗಿತ್ತು. ಇನ್ನು ಈ ಸಂಬಂಧ ಪಾಲಿಕೆ ಆಡಳಿತ ವಿಭಾಗದ ವಿಶೇಷ ಆಯುಕ್ತರು ಘಟನೆ ಸಂಬಂಧಿಸಿದಂತೆ ಕೆಂಪೇಗೌಡ ನಗರ ವಾರ್ಡ್ನ ಎಆರ್ಒ ಸುಜಾತ ಹಾಗೂ ಎಸ್ಡಿಎ ಸವಿತರನ್ನ ಕೆಲಸದಿಂದ ಅಮಾನತು ಮಾಡಿ ಆದೇಶ ನೀಡಿದ್ದಾರೆ. ಇನ್ನು ಈ ಸಂಬಂಧ ಪ್ರಕ್ರಿಯೆ ನೀಡಿದ ಮುಖ್ಯ ಆಯುಕ್ತರು ಈಗಾಗಲೇ ಲೋಕಾಯುಕ್ತ ದೂರು ದಾಖಲೆ ಮಾಡಿದ್ದಾರೆ. ಅಧಿಕಾರಿ ಹಾಗೂ ಸಿಬ್ಬಂದಿ ಕರ್ತವ್ಯ ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಬಯೋಮೆಟ್ರಿಕ್ ಪದ್ಧತಿಯನ್ನ ಜಾರಿಗೆ ತರ್ತೀವಿ. ಯಾರೇ ಸಿಬ್ಬಂದಿ ಅಧಿಕಾರಿಗಳು ಕೆಲಸದ ವೇಳೆ ನಿರ್ಲಕ್ಷ್ಯ ವಹಿಸಿದರೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ತಿಳಿಸಿದ್ರು. ಝೋನಲ್ ಕಮಿಷನರ್ ಅವರು ಸಸ್ಪೆಂಡ್ ಮಾಡಿದ್ದಾರೆ. ಏನು ಪ್ರಿಯಾ ನಮ್ಮ ಸೌತ್ ಝೋನ್ ಅವರು ಯಾರು ಕವಿತಾ ಅಂತ ಯಾರು ಕೇಸ್ ವರ್ಕರ್ ಪರವಾಗಿ ಅವ್ರ ಮಗ ಬರ್ತಾಯಿದ್ರು ಅಂದರೆ ಅವರಿಗೇನು ಮತ್ತು ARO ಆ ಕಚೇರಿಗೆ ಮುಖ್ಯಸ್ಥರು ಯಾರು ಅವ್ರಿಗೆ ಮಾಡಿದ್ದಾರೆ. ಅದರ ಮನುಷ್ಯನ ಮೇಲೆ ಒಂದು FIR ಲಾಂಚ್ ಆಗಿದೆ, ಅನಧಿಕೃತವಾಗಿ ಕೆಲಸ ಮಾಡ್ತಾ ಇರುವುದು. ಅದರಲ್ಲಿ ಅವ್ರದ್ದು ತಾಯಿಗೆ ಅಂದರೆ ಯಾರಿಗೆ ಸಸ್ಪೆಂಡ್ ಮಾಡಿದ್ವಿ ಮತ್ತು AROಗೆ ಸೇರಿಸಲಿಕ್ಕೆ ಬರುತ್ತೆ ಅಥವಾ ಇಲ್ಲ ಅಂತ ನಾವು ಹೇಳಿಬಿಟ್ಟು ನಮ್ಮ ಝೋನಲ್ ಕಮಿಷನರ್ಗೆ ಹೇಳಿದ್ದೀನಿ. ಅದನ್ನು ಕೂಡ ಸೇರಿಸಬೇಕಾಗಿರುತ್ತದೆ ಅಂತ ನಮ್ಮ ಅನಿಸಿಕೆ. ನೋಡಬೇಕು. ಒಟ್ನಲ್ಲಿ ಅಮ್ಮನ ಕೆಲಸ ಮಗ ಮಾಡ್ತಿರೋದು ಇದೇನೋ ಮೊದಲಲ್ಲ. ಪಾಲಿಕೆಯ ಪ್ರತಿ ಇಲಾಖೆಯ ಕಚೇರಿಯಲ್ಲಿ ಇದೇ ರೀತಿ ನಡೀತಿದೆ. ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋದೇ ಸಾರ್ವಜನಿಕರ ಆಶಯವಾಗಿದೆ.